ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತಿನ ವ್ಲಾಗ್ ರೈಡ್ ಎಲ್ಲಿಗೆ ಅಂದರೆ ನನ್ನ ಊರಿಗೆ ರಾಯಚೂರಿಗೆ, ರಾಯಲ್ ರಾಯಚೂರಿಗೆ ಹೋಗ್ತಾ ಇರೋದು. ಸೊ ಇವಾಗ ಟೈಮ್ ಬಂದು 5:21 ಆಯಿತು. ನಾನು ಇವಾಗ ರಾಯಚೂರಿಗೆ, ನನಗೆ ಮ್ಯಾಪ್ಸಲ್ಲಿ 8.5 hours ತೋರಿಸ್ತಾ ಇದೆ ನಮ್ಮ ಮನೆಗೆ. ನೋಡೋಣ, ಮೋಸ್ಟ್ಲಿ ಐ ಥಿಂಕ್ ಬೈ 2:30 ಐ ಶುಡ್ ಬಿ ರೀಚಿಂಗ್ ದೇರ್. ಸೊ ಗೈಸ್, ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ತುಂಬ ಮುಂದೆ ಒಳ್ಳೆ ಕಂಟೆಂಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಸೊ ಬೇಸಿಕಲಿ ಒಂದು ಇಂಟ್ರೋ ಕೊಟ್ಬಿಡ್ತೀನಿ. ಈ ರೈಡ್ ಬಂದ್ಬಿಟ್ಟು ಫಸ್ಟ್ ನಾನು ನನ್ನ ಹೋಮ್ ಟೌನ್ ಮನೆಗೆ ರೀಚ್ ಆಗ್ತೀನಿ ಇವತ್ತು. ಸೊ ಇವತ್ತು ಅಲ್ಲಿ ರೀಚ್ ಆಗಿ ಐ ವಿಲ್ ರೆಸ್ಟ್ ಫಾರ್ ಸಮ್ ಟೈಮ್. ದೆನ್ ವೀರೇಶ್ ವಿಲ್ ಜಾಯಿನ್ ಮೀ ಫಾರ್ ಎ ಹಂಪಿ ರೈಡ್. ನಾವು ಅಂದ್ಕೊಂಡಿದ್ದು ಏನಂದರೆ ರಾಯಚೂರಿಗೆ ಹೆಂಗೋ ಹೋಗ್ತಾ ಇದ್ದೀವಿ, ಸೊ ಹಾಗೆ ಒಂದು ಹಂಪಿ ರೈಡ್ ಮಾಡ್ಕೊಂಡು ಬಂದ್ಬಿಡೋಣ ಈ ವೀಕೆಂಡಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಜಾಸ್ತಿ ಏನು ಇನ್ನೂ ಬುಕ್ಕಿಂಗ್ಸ್ ಮಾಡಿಲ್ಲ, ಎಲ್ಲಿ ಸ್ಟೇ ಮಾಡಬೇಕು ಅದು ಎಲ್ಲ ಏನು ಪ್ಲ್ಯಾನ್ ಇಲ್ಲ. ಜಸ್ಟ್ ಇವಾಗ ನಾನು ಊರಿಗೆ ಹೋಗಿ ಐ ಹ್ಯಾವ್ ಟು ಪ್ಲ್ಯಾನ್ ಅದರ್ ಥಿಂಗ್ಸ್. ಸೊ ಇವಾಗ ಏರ್ಪೋರ್ಟ್ ಟೋಲ್ ಅಂತೂ ರೀಚ್ ಆಗ್ಬಿಟ್ವಿ. ರಶ್ ಗುರು, ಬೆಳಗ್ಗೆ ಇಲ್ಲ ರಾತ್ರಿ ಇಲ್ಲ, ಎನಿ ಟೈಮ್ ಜನ ಎಲ್ಲಿ ಹೋಗ್ತಾ ಇದ್ದಾರೋ, ಎಲ್ಲಿಂದ ಬರ್ತಾ ಇದ್ದಾರೋ ನಮ್ಮ ಬೆಂಗಳೂರಿಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಇವಾಗ ಪ್ಲ್ಯಾನ್ ಅಲ್ಲಿ ಸ್ವಲ್ಪ ಚೇಂಜು. ಊರಿಗೆ ಹೋಗೋ ದಾರಿಯಲ್ಲೇ ಹೆಂಗಿದ್ರು ಪೆನ್ನಕೊಂಡ ಫೋರ್ಟ್ ಕೂಡ ಇರೋದು. ತುಂಬ ಸಲ ಅದ್ರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ರೈಡ್ ಮಾಡೋಕ್ಕೆ ಯಾವತ್ತೂ ಆಗಲಿಲ್ಲ. ಪ್ಲ್ಯಾನ್ ಮಾಡಿದ್ರು ಕ್ಯಾನ್ಸಲ್ ಆಗ್ತಿತ್ತು, ಏನೋ ಒಂದು ಆಗ್ತಿತ್ತು. ಸೊ ನನಗೆ ಇವಾಗ ಏನಿಲ್ಲ, ಜಸ್ಟ್ ಒಂದು ½ hour ಎಕ್ಸ್ಟ್ರಾ ಟೈಮ್ ಕೊಟ್ಬಿಟ್ರೆ ಅದನ್ನು ಕವರ್ ಮಾಡ್ಬೋದು. ಸೊ ನಾನೇನು ಅನ್ಕೊಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಪೆನ್ಕೊಂಡ ಫೋರ್ಟ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಮನೆಗೆ ಹೊಡಿಯೋಣ ಗಾಡಿನ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸ್ಕೈ ನೋಡಿ, ಒಳ್ಳೆ ಶೇಡ್ಸ್ ಆಫ್ ಗ್ರೇ ತರ ಸಕ್ಕದಾಗಿ ಓಪನ್ ಆಗ್ತಾ ಇದೆ. ಗೊತ್ತಿಲ್ಲ ಎಷ್ಟು ವಿಸಿಬಲ್ ಇದೆ ಅಂತ. ಅದು ನಂದಿ ಹಿಲ್ಸೆ ನೋಡಿ. ಬೆಟ್ಟದ ಕೆಳಗಡೆ ಮೇಘ, 2 ಬೆಟ್ಟ ಮಧ್ಯದಲ್ಲಿ ಮೇಘಗಳಿದಾವೆ. ಎಷ್ಟು ಸಕ್ಕತ್ತಾಗಿದೆ. ಸೊ ರಾಯಚೂರಿಗೆ ಹಿಂಗೆ ಹೈವೇಲ್ಗೆ ಹೋಗ್ಬೇಕು. ನಾವಿವಾಗ ಈ ಪೆನುಕೊಂಡ ಫೋರ್ಟ್ ನೋಡೋಕ್ಕೆ ಸ್ವಲ್ಪ ಡೈವರ್ಷನ್ನು. ಮೇಲೆ ಹೋಗಿ ಜಸ್ಟ್ ಒಂದು 2 kilometers ಇದೆ ಅಷ್ಟೇ. ಸೊ ನೋಡ್ಕೊಂಡು ಬಂದ್ಬಿಟ್ಟು ವಿಲ್ ಕಂಟಿನ್ಯೂ ಬ್ಯಾಕ್ ಟು ಹೋಮ್. ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಇಸ್ ಜಸ್ಟ್ ಲೆಫ್ಟ್ ವೇ. ಇಲ್ಲ, ಇದೆಲ್ಲ ಲೆಫ್ಟ್ ತಗೋಬೇಕಿತ್ತು. ಎಸ್, ದಿಸ್ ಇಸ್ ದಟ್ ಲೆಫ್ಟ್. ಬ್ಯಾಕ್. ಒಬ್ಬ ಅಲ್ಲಿ ತಾತ ಯಾರೋ ಈಗ ಕೈ ಅಲ್ಲಾಡಿಸ್ತಾ ಇದ್ರು, ನಾನೇ ಅಬ್ಸರ್ವ್ ಮಾಡಿರ್ಲಿಲ್ಲ. ಫೈರ್ ಸ್ಟೇಷನ್ ಪೆನುಕೊಂಡ 5 kilometers wide to the ವ್ಯೂ ಪಾಯಿಂಟ್. ಇಲ್ಲಿಂದನೇ ಕರ್ವ್ ಸ್ಟಾರ್ಟ್ ಆಗೋಯ್ತಾ? ನಾನು ಯಾವ್ದನ ಬೇರೆ ರೂಟಿಗೆ ಬಂದ್ಬಿಟ್ನಾ? ಏನಕ್ಕಂದ್ರೆ ಎಲ್ಲ ನಾನು ನೋಡಿದಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ಅದು ಒಂಥರ ಕ್ರೇಜಿ ನೀಟಾಗಿತ್ತು ರೋಡು. ಇಲ್ಲಿ ನೋಡಿದ್ರೆ ಈ ರೋಡ್ ಇನ್ನೂ ಸಿಂಗಲ್ ರೋಡ್ ತರ ಏನೋ ಇದೆ. I don't know how is the mic quality, but ನೋಡೋಣ. ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್, ವಿಲ್ ಬೈ ನ್ಯೂ ಒನ್. ಹೊಸದೇ ತಗೋಬಿಡೋಣ, ಜಾಸ್ತಿ ವರ್ಕೌಟ್ ಆಗ್ತಿಲ್ಲ ಅಂದ್ರೆ. ಫ್ಯಾಂಟಾಸ್ಟಿಕ್ ಇದೆ, ತುಂಬ ಚೆನ್ನಾಗಿದೆ. ಲೈಕ್ ಇನ್ನೂ ಹಂಪಿ ಹೋಗಿಲ್ಲ ಆಲ್ರೆಡಿ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಡೇಂಜರಸ್ ಕರ್ವ್ಸ್ ಅಹೆಡ್, ಗೋ ಸ್ಲೋ. Go boss, show. We are very responsible riders. Like. ಏನ್ ಗುರು, ಏನ್
ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿಂದನೇ ಗೊತ್ತಾಗ್ತಾ ಇದೆ ರೋಡ್ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ನೈಸ್. ಸಖತ್ತಾಗಿ ಮಾಡಿದ್ದಾರೆ. ಸುಮ್ಮನೆ ಅನ್ನಲ್ಲ ಮೆನ್ ಲೈಕ್ಸ್ ಕರ್ವ್ಸ್ ಅಂತ. ಬಟ್ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಇಲ್ಲಿ ವೈಡ್ ಟರ್ನ್ ತಗೋ ನೀನು, ಅಲ್ಲೆಲ್ಲ ಇಕ್ಕತ್ತಾಗ್ಬೇಡ ಅನ್ನೋ ತರ ಹೂ ಆರ್ ಮೇಡ್ ಇಟ್ ಫ್ಯಾಂಟಾಸ್ಟಿಕಲಿ ದೇ ಹ್ಯಾವ್ ಮೇಡ್ ಇಟ್. ಎಲ್ಲ ಹಿಲ್ ಸ್ಟೇಷನ್ಸ್ ಅಲ್ಲಿ ಈ ತರ ರೋಡ್ ಬಂದ್ಬಿಡ್ಬೇಕು. ಬಟ್ ಏನ್ ಗೊತ್ತಾ, ನಾನು ಈ ಬೈಕ್ ತಗೊಂಡಾಗಿಂದ ಈ ತರ ಒಳ್ಳೆ ರೋಡಲ್ಲಿ ಓಡ್ಸಕ್ ಮನ್ಸೇ ಇರ್ಲಿಲ್ಲ. ಬಟ್ ಇವತ್ತು ಇಲ್ಲಿ ಏನೋ ಒಂಥರ ಮಜಾ ಬರ್ತಾ ಇದೆ ಒಳ್ಳೆ ರೋಡ್ ಆದ್ರೂ. ಯಾವಾಗ್ಲೂ ಆಫ್ ರೋಡ್ ಕೆಟ್ಟ ರೋಡ್ ಅಲ್ಲೇ ಹೋಗ್ತಿದ್ದೆ ಹುಡ್ಕೊಂಡು. ಬಟ್ ಇದೊಂಥರ ಚೆನ್ನಾಗಿದೆ. ಬ್ರೋ 210 ಅಲ್ಲಿ ಬಂದ್ಬಿಟ್ಟು ಜುಪ್ ಅಂತ ಹೋಗ್ತಾವನೆ. ದಿಸ್ ಇಸ್ ಪ್ರಿಟಿ ಗುಡ್ ಮ್ಯಾನ್. ತುಂಬಾ ಚೆನ್ನಾಗಿದೆ. ಯಾರು ಬರ್ಬೇಕಂದ್ರೆ ಬಂದ್ಬಿಡಿ, ಏನ್ ಪರವಾಗಿಲ್ಲ. ಡಿಯೋ ಬಾಯ್ಸು ಅಲ್ಲಿ ನಿಂತು ಏನೋ ಫೋಟೋ ಶೂಟ್ ಮಾಡ್ತಾ ಅವ್ರೆ. ಎಷ್ಟು ಚೆನ್ನಾಗಿದೆ. ಅದ್ರ ಮೇಲೆ ಯಾರೋ ತಂದು ಇಟ್ಟು ಬ್ಯಾಲೆನ್ಸ್ ಮಾಡ್ದಂಗೆ ಇದೆ ಕಲ್ಲು. ಐ ಶುಡ್ ಅಪ್ರಿಶಿಯೇಟ್ whoever done this job. ಲೈಕ್ ಈ ರೋಡು ಇದು ಎಲ್ಲ ಸಖತ್ತಾಗಿ ಹಾಕೋರೆ, ತುಂಬಾ ಚೆನ್ನಾಗಿ ಹಾಕೋರೆ. ಸೊ ಯಾರನ್ನ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಹೈವೇ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ, ಏನಾದ್ರೂ ಸ್ವಲ್ಪ ನಿಮ್ಗೆ ಇನ್ನೂ ಟೈಮ್ ಇದೆ, ಒಂದು ಹಾಫ್ ಅನ್ ಅವರ್ ಅನ್ಕೊಂಡಿದ್ರೆ ವೇಟ್ ಮಾಡಬೇಡಿ, ಆರಾಮಾಗಿ ಬಂದು ಚಿಲ್ ಆಗ್ಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ. ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ನನ್ನಿಂದ. ನಾನು ಇಲ್ಲಿ ಬರೋಣ ಅನ್ನೋ ಪ್ಲಾನೇ ಇರಲಿಲ್ಲ. ನೋಡಿದ್ರೆ ಜಸ್ಟ್ ಹೈವೇ ಪಕ್ಕದಲ್ಲೇ ಇತ್ತು, ಸ್ವಲ್ಪ ಒಳಗಡೆ ಬಂದ್ರೆ ಸರ್ ಹೋಗ್ತಿತ್ತು. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಬಂದಿದ್ದೆ. ಇಲ್ಲೆಲ್ಲ ಏನಂದ್ರೆ ಲೈಕ್ ಕ್ರೂಸ್ ಗಾಡೀಸು, ಇಲ್ಲಾಂದ್ರೆ ಈ ಕೆಫೆ ರೇಸರ್ಸು, ಸ್ಪೋರ್ಟ್ಸ್ ಬೈಕ್ಸು, R15 ಈ ತರ ಬೈಕ್ಸ್ ಅಲ್ಲಿ ಬಂದ್ರೆ ಈ ಕರ್ವ್ಸ್ ಅಲ್ಲಿ ಕ್ಯಾನ್ ಲೈಕ್ ಕರ್ವ್ ಇಟ್ ಲೈಕ್ ಎನಿಥಿಂಗ್. IDVs ಅಲ್ಲಿ ಸ್ವಲ್ಪ ಕಷ್ಟನೇ, ರಿಸ್ಕ್ ಮಾಡೋದು ಬೇಡ ಅಂತ ನಾನು ಬಗ್ಸ್ತಾ ಇಲ್ಲ. ಯಾಕಂದ್ರೆ ನಂದು ಆಲ್ರೆಡಿ ಬ್ಯಾಂಕ್ 50% ಹೋಗಿದೆ. ತುಂಬಾ ಜನ ರೈಡರ್ಸ್ ಬಂದಿದ್ದಾರೆ. That's it. Looks like that's it. This looks like lost identity of something. ಸ್ವಲ್ಪ ಮುಂದೆ ಹೋಗಿ ಬೈಕಲ್ಲೇ ಬಂದ್ಬಿಡೋಣ. ಕೆತ್ತಾಕೆಲ್ಲ ಗುಡ್ಡ ಎಲ್ಲ ಮಣ್ಣಿಲ್ಲ ಏನಿಲ್ಲ, ಅವನಜ್ಜಿ ಎಲ್ಲ ಮುರ್ದಾಕಿ ಬಿಸಾಕಿ ಕಿತ್ಬಿಟ್ಟು ಏನೂ ಇರ್ಲಾರ್ದ ಮಾಡ್ಬಿಡೋಣ. ರೆಸ್ಟೋರೆಂಟ್ ಜಾಗಗಳಲ್ಲೇ ಇವೆಲ್ಲ ಬಿಡ್ತಾ ಇಲ್ಲ. ನೋಡಿಲ್ಲಿ ಎಷ್ಟು ದೊಡ್ಡದು JCB ಎಲ್ಲ ನಿಂತಿದ್ದು. I think we are not supposed to go there. So just allow U-turn ಹಾಕೊಂಡು ಬಂದ್ಬಿಡೋಣ.
ಏರ್ಸ್ಬಿಡ್ಬೋದು ಬಸ್. ಫೋರ್ಟ್ ಹತ್ರನೂ ಬಂತು ನನ್ನ ಗಾಡಿ. Let's start from Penukonda. అందరు మస్తు కర్వే వీడియోస్ తీస్తున్నారు. అది కూడా రావడం తీస్తే ఇవ్వండిరా. Yes. Let's give a better angle, right? For Insta. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನು ಇವನು ಈ ಥರ ಯಾವುದೋ ಕಡ್ಡಿ ಅಲ್ಲಾಡ್ಸ್ಬಿಟ್ಟು ಇಟ್ಬಿಟ್ಟವನೆ ಬೈಕಿಗೆ, ಹಿಂಗೆಲ್ಲ ಹೋಗ್ತಾ ಅವನೆಲ್ಲ ಅಂತ. ಸ್ವಲ್ಪ ಆಂಗಲ್ ಹೈಟ್ ಆಗಿದೆ ಅನ್ಸುತ್ತೆ, ಬಟ್ ಸ್ಟಿಲ್ ನೋಡೋಣ ಯಾವ ಥರ ಬರುತ್ತೋ. ಗೋಪುರ ಆನ್ ಮಾಡ್ತಾ ಇಲ್ಲ, ಏನಕ್ಕಂದ್ರೆ ಈ ಪೋಲೆ ಅಡ್ಡ ಇರುತ್ತೆ, ಅದ್ರಲ್ಲಿ ವ್ಯೂ ಎಲ್ಲ ಏನ್ ಚೆನ್ನಾಗಿ ಸಿಗಲ್ಲ. ಸೊ ಬರೀ ಇನ್ಸ್ಟಾ ವ್ಯೂ ಇವಾಗ. ಬೈಕ್ ಕೂಡ ಸ್ವಲ್ಪ ಒಳಗಡೆಯಿಂದ ತೆಗೆದು ಏನೋ ಸೆಟಪ್ ಮಾಡಿದೀನಿ, ವಿಂಡ್ ನಾಯ್ಸ್ ಕಮ್ಮಿ ಆಗುತ್ತೇನೋ ಅಂತ. ಈ ವಿಡಿಯೋ ಇವಾಗ ಈ ಪೋರ್ಷನ್ ಅಲ್ಲಿ ಚೆನ್ನಾಗಿ ಬರ್ತಿದೆ ಅಂದ್ರೆ ಲೈಕ್ ಐ ಥಿಂಕ್ ನಾನು ಇನ್ಮೇಲೆ ಅದೇ ತರ ಯೂಸ್ ಮಾಡ್ತೀನಿ. ಓಕೆ ಗೈಸ್, ಪೆನ್ಕೊಂಡ ಫೋರ್ಟ್ ಅಂತ ಮುಗಿದೋಯ್ತು. ಇವಾಗ ನಾನು ಎಲ್ಲನ ಒಂದು ಫುಲ್ ಹಸುವಾಗಿದೆ, ಎಲ್ಲನ ಹೋಗಿ ಒಂದು ಬ್ರೇಕ್ಫಾಸ್ಟ್ ಹತ್ರ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ತಗೊಂಡು then I will continue it. Okay. ಪ್ರೆಸೆಂಟ್ ಇವಾಗ ಕಿಯಾ ಫ್ಯಾಕ್ಟ್ರಿ ಹತ್ರ ಇದೀವಿ. ಇನ್ನೇನು ಅನಂತಪುರ್ ಬಂದ್ಬಿಡುತ್ತೆ. ಬಂದಿದ ತಕ್ಷಣ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ತಗೊಂಡ್ರೆ ಮನೆಯವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಒಂದು ಅಪ್ಡೇಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಅನಂತಪುರ್ ದಾಟಿದ ಮೇಲೆ ಗುತ್ತಿ ಅಂತ ಒಂದು ಬರುತ್ತೆ, ಅಲ್ಲಿ ನಾನು ಮತ್ತೆ ಲೆಫ್ಟ್ ತಗೊಂಡ್ರೆ ಈ ಹೈವೇ ಇರಲ್ಲ, ಅವಾಗ ಸಿಂಗಲ್ ರೋಡ್ ಇರುತ್ತೆ. ಸೊ ಇವಾಗ ನಾನಿನ್ನ ಅನಂತಪುರ್ ಹತ್ರ ಸ್ಟಾಪ್ ಮಾಡ್ಬಿಡ್ತೀನಿ. ದೆನ್ ಐ ವಿಲ್ ಶೋ ಯು ದ ವ್ಯೂಸ್ ಆಫ್ ರೂರಲ್ ಸೈಡ್ ಆಫ್ ಆಂಧ್ರ. ಎಷ್ಟೊಂದು RCB ಕೆಫೆ ಇದಾವಪ್ಪ ಈ ರೋಡಲ್ಲಿ. ಅವಾಗಿಂದ ಮೂರನೇದು ಇದು. RCB ಕೆಫೆ, RCB ಹೋಟೆಲ್, RCB ದರ್ಶಿನಿ. ನಮ್ ಕರ್ನಾಟಕಕ್ಕಿಂತ ಜಾಸ್ತಿ ಆಂಧ್ರದಲ್ಲಿ RCB ಫ್ಯಾನ್ಸ್ ಇದಾರೆ ಅನ್ಸುತ್ತೆ ಇವಾಗ. ಫೈನಲಿ ರೀಚ್ಡ್ ಅನಂತಪುರಂ. ಈ ಬ್ರೋ ಎಲ್ಲ ಸಿಕ್ಕಿದಾರು ದಾರಿಯಲ್ಲಿ.
ಇವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ. ಇಲ್ಲಾಂದ್ರೆ ಒಬ್ಬನಿಗೆ ಓಡಿಸಿ ಬೋರ್ ಆಗೋಯ್ತು. ನಾನು ಜಸ್ಟ್ ಫಾಲೋಯಿಂಗ್. ಅದ್ರಲ್ಲಿ ಯಾವ್ದಾನ ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಏನಾದ್ರು ಸಿಕ್ಬಿಟ್ರೆ ವಿಲ್ ಸ್ಟಾಪ್ ದೇರ್. ಐ ಥಿಂಕ್ he is also looking for some breakfast point. ಸೊ ನಾವೇ ಡೆಲಿಗೇಟ್ ಮಾಡೋಣ ಫಸ್ಟ್. ಯಾ, ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ? ಹೈದರಾಬಾದ್ಗೆ. ಹೈದರಾಬಾದಾ? ನೆಕ್ಸ್ಟ್ ಇನ್ನೊಂದು 10 ಕಿಲೋಮೀಟರ್ಸ್ ಮುಂದೆ ಎಲ್ಲಿ? ರಾಯಚೂರಾ? ಫೈನಲಿ ಟಿಫಿನ್ ಸಿಕ್ತು. ಹೈವೇ ಪಕ್ಕದಲ್ಲಿ ಒಂದು ಕಾರ್ಟು, ಅಲ್ಲಿದೆ ನೋಡಿ ನಮ್ಮ ಬೈಕು ನೀಟಾಗಿ. ರಾಘವೇಂದ್ರ ಟಿಫಿನ್ ಸೆಂಟರ್. ಚಲೋ, ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಮಾಡಾಯಿತು. ನೆಕ್ಸ್ಟ್ ಒಂದು ಫ್ಯೂಲ್ ಸ್ಟಾಪ್ ತಗೊಳ್ಳೋಣ. ನೈಸ್. ಬ್ರೇಕ್ಫಾಸ್ಟ್ ಮಾತ್ರ ಸಕ್ಕತ್ತಾಗುತ್ತೆ. ದೋಸೆ ಚೆನ್ನಾಗಿ ಮಾಡಿದ್ದಾನೆ. ಇದೊಂದು ಯಾವಾಗಲೂ ಮರ್ತೋಗ್ತಾ ಇರ್ತೀನಿ. ಬೆಳಗಿಂದ ಇಲ್ಲಿವರೆಗೂ ಇವಾಗ 250 ಕಿಲೋಮೀಟರ್ಸ್ ಬಂದಿದ್ದೀವಿ. ನಾಟ್ ಬ್ಯಾಡ್. ಆವ್ರೇಜ್ ಸ್ಪೀಡ್ ಇಸ್ 70. ಇಲ್ಲಿಂದ ಹೈವೇ ಮುಗಿದೋಯ್ತಿನ್ನ. ಇದನ್ನ ಸ್ಟ್ರೇಟ್ ಹಂಗೆ ಹೈದರಾಬಾದ್ ಹೋಗ್ಬಿಡುತ್ತೆ ಕರ್ನಲ್ ಮೇಲೆ. ನಾವಿವಾಗ ಗುತ್ತಿ ಹೋಗ್ಬೇಕು. ಗುತ್ತಿಯಿಂದ ಆದೋನಿ, ಯಮಗ್ನೂರ್, ಮಂತ್ರಾಲಯಂ ಹಂಗೆ ರಾಯಚೂರು ಹೋಗ್ಬಿಡ್ತೀವಿ. ಹಿಂಗೂ ಹೋಗ್ಬೋದು, ಬಟ್ ದಿಸ್ ಇಸ್ 40 ಕಿಲೋಮೀಟರ್ಸ್ ಲಾಂಗ್ ಸ್ಟ್ರೇಟ್ ಹೈವೇ ಅಲ್ಲಿ ಹೋದ್ರೆ. ಸೊ ಅದಕ್ಕೆ ಈ ತರ ಹೋಗ್ತಾ ಇರೋದು. ಅದು ಒಂದು 40 ಮಿನಿಟ್ಸ್ 50 ಮಿನಿಟ್ಸ್ ಜಾಸ್ತಿ ಆಗುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ. ಈ ಕಡೆ ಈ ಏರಿಯಾ ಎಲ್ಲ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಆಂಧ್ರದಲ್ಲಿ ಇದೀವ ಅನ್ನೋ ಫೀಲಿಂಗ್ ಬರಲ್ಲ. ಬಿಕಾಸ್ ಇದೆಲ್ಲ ಬಾರ್ಡರ್ ಶೇರ್ ಮಾಡುತ್ತೆ ಕರ್ನಾಟಕಕ್ಕೆ. ಅಂಡ್ ನೀವು ನಮ್ಮ ರಾಯಚೂರು, ಬಳ್ಳಾರಿ ಈ ತರ ಯಾವ್ದನ್ನ ಊರಿಗೆ ಬಂದ್ಬಿಟ್ರೆ ನಿಮ್ಗೆ ಇದು ಕರ್ನಾಟಕನೇನ ಅನ್ನೋ ಫೀಲಿಂಗು ಬರ್ಬೋದು. ಏನಕ್ಕೆ ಅಂದ್ರೆ ದಿಸ್ ಎಂಟೈರ್ ಏರಿಯಾ ಮಿಕ್ಸ್ ಅಪ್ ಆಗಿದೆ. ಬಾರ್ಡರ್ ನಿಮ್ಗೆ ರಾಯಚೂರು, ಬಳ್ಳಾರಿ ಈ ಕಡೆ ಎಲ್ಲ ತೆಲುಗು ಮಾತಾಡೋರು ಜಾಸ್ತಿ ಕಾಣಿಸ್ತಾರೆ. ಅದೇ ತರ ಈ ಕಡೆ ಇರೋರ್ಗು ಇಲ್ಲಿ ತುಂಬಾ ಜನ ಕನ್ನಡ ಮಾತಾಡೋರು ಇರ್ತಾರೆ. ಹೇಳಿದಿನಲ್ಲ ಈ ತರ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಂತ. ನೋಡಿ ಹೆಂಗಿದೆ. ಇವಾಗ ಏರ್ತಾ ಇದೀವಿ, ಮತ್ತೆ ಇಳಿತೀವಿ, ಮತ್ತೆ ಏರ್ತೀವಿ, ಮತ್ತೆ ಇಳಿತೀವಿ, ಅದೇ ತರ ಇರುತ್ತೆ. ಕೆಲವೊಂದ್ಸಲ ಗಾಡಿ ಹತ್ರ ಬರೋವರೆಗೂ ಗೊತ್ತಾಗಲ್ಲ. ನೋಡಿ ಇವಾಗ ಈ ಅಪ್ಪಲ್ಲಿ ಇಲ್ಲಿ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾತ್ರ ನನಗೆ ಗೆಸ್ ಮಾಡಕ್ ಆಯ್ತು. ಇಲ್ಲಾಂದ್ರೆ ಬಿಗ್ ನೈಸ್ ಬ್ಯೂಟಿಫುಲ್ ಲ್ಯಾಂಡ್ ಸ್ಲೈಡ್ಸ್. ನೋಡಿ ಹೆಂಗಿದೆ ಕ್ಯಾನ್ವಾಸ್ ಎಲ್ಲ. ಪೇಂಟಿಂಗ್ ತರ ಇದೆ ಎರಡು ಕಡೆ. ದಿಸ್ ಇಸ್ ನಾಟ್ ಲೈಕ್ ಏನಂತೀರಾ, ಹತ್ತಕ್ಕಾಗಲ್ಲ ಈ ಗಾಡಿ, ಹತ್ತಕ್ಕಾಗಲ್ಲ. ಅಪ್ಪನಿಗೆ ಈ ವಯಸ್ಸಲ್ಲಿ ಏನಿಗೆ ಕಷ್ಟ ಕೊಡೋದಂತ ನಿಲ್ಸಿಲ್ಲ. ನನಗೇ ಕಷ್ಟ ಇದು ಬೈಕ್ ಹತ್ತಕ್ಕೆ ಹಿಂದೆಗಡೆ. ಇವಾಗ ಬ್ಯಾಗ್ ಬೇರೆ ಕಟ್ಬಿಟ್ಟಿದೀನ, ಲಗೇಜ್ ಬೇಕು ನೋಡಿ. ಈ ತರ ಸಡನ್ ಆಗಿ ಆ ತರ ಇರುತ್ತೆ, ಹೋಗ್ತಾ ಇರೋದೆ. ಬಟ್ ಡೋಂಟ್ ಕೇರ್ ಅನ್ಕೊಂಡು. ದಟ್ ಈಸ್ ಎಕ್ಸ್ಪಲ್ಸ್ ಫಾರ್ ಯು. ಈ ರೋಡಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಈ ಅಲ್ಲಲ್ಲಿ ಸಡನ್ ಆಗಿ ರೋಡ್ ಕೆಟ್ಟದಾಗಿರೋದ್ರಿಂದ ಕೆಲವೊಬ್ರು ಇಲ್ಲಿಗೆ ಬಂದು ಹಿಂಗ್ ಅದನ್ನ ಕ್ರಾಸ್ ಮಾಡ್ತಾರೆ, ಇಲ್ಲಿಂದ ಹೋಗಿ ಅಲ್ಲಿಂದ ಕ್ರಾಸ್ ಮಾಡ್ತಾರೆ. ಈ ತರ ಮಾಡೋದ್ರಿಂದ ತುಂಬಾನೇ ಟ್ರಬಲ್ ಆಗ್ಬಿಡುತ್ತೆ.
వస్తారు ಹೋಗೋಣ. ಬಾ ಹೋಗೋಣ. BAAHOGANA. ಗಾಟ್ ಸ್ಟಕ್ ಆನ್ ದ ಟ್ರಾಫಿಕ್. ಬಾ, ಇದು ಯಾವುದೋ ಲೋಕಲ್ ಜಾತ್ರೆ. ನನಗಿರೋ ಈ ಶೈನೆಸ್ಗೆ, ಅಲ್ಲಿ ಆ ಮಕ್ಕಳು ಕೇಳ್ತಿರೋ ಕ್ವಶನ್ಸ್ಗೆ ಸಾಕಾಯ್ತು. ಗಾಡಿ ಎಷ್ಟು? ಅದು ಕ್ಯಾಮ್ರಾನ, ಮೈಕಾ, ಯಾವ ಚಾನಲು, ಏನು? ನೈಸ್. ಜಯ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯ ಎಂಟರ್ ಆಗಿದ್ದೀವಿ. ಇವತ್ತು ಗುರುವಾರ ಅಲ್ಲ, ಸೊ ರಾಯರ ದರ್ಶನಕ್ಕೆ ತುಂಬ ಜನ ಬಂದಿರ್ತಾರೆ. ಬೆಂಗಳೂರಿಂದ, ಅಲ್ಲಿಂದ, ಇಲ್ಲಿಂದ, ನಾಟ್ ಓನ್ಲಿ ಬೆಂಗಳೂರು, ಎಲ್ಲ ಕಡೆಯಿಂದ ಬಂದಿರ್ತಾರೆ. ಬರೀ ಜಗಳ, ರೋಡ್ ಪೂರ್ತಿ ಜಗಳಗಳೇ ಇದಾವೆ. ಲೆಟ್ಸ್ ಚೆಕ್. ಇವಾಗ ಅಲ್ಲೇನು ನೀವು ಆರ್ಚ್ ನೋಡ್ತಾ ಇದ್ದೀರೋ, ಅದು ಟೆಂಪಲ್ಗೆ ಹೋಗೋ ದಾರಿ. ಅಲ್ಲಿಂದ ಜಸ್ಟ್ ಬೈ ವಾಕೆ ಹೋಗ್ಬೋದು. ಇವತ್ತು ಗುರುವಾರ ಅಲ್ಲ, ಮಿನಿಮಮ್ ಒಂದು 2 hours ಇಟ್ಬಿಡುತ್ತೆ ದರ್ಶನಕ್ಕೆ. 1 ಅವರಿಂದ 2 hours ದರ್ಶನ ಮತ್ತು ಪ್ರಸಾದ ತಗೊಳ್ಳೋ ಅಷ್ಟರಲ್ಲಿ ಸಾಯಂಕಾಲ ಆಗಿಬಿಡುತ್ತೆ ಇಲ್ಲೇ. ಅದಕ್ಕಿಂತ ಮುಂಚೆ ನಾನು ಫ್ರೆಶ್ ಬೇರೆ ಆಗಬೇಕು. ಸೊ ಜಸ್ಟ್ ನಾಟ್ ಗೋಯಿಂಗ್ ಟುಡೇ. ಮತ್ತೆ ಬರ್ತೀನಿ ಬೇರೆ ಕಪಾಡಿ. ಜಯ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರು ನಾವು ರೀಚಿಂಗ್ ಔಟ್ ತುಂಗಭದ್ರಾ. ಇವನ್ ಯಾವ ಮಕ್ಕಳು ಅನ್ಕೊಂಡು ಬಂದ್ವಪ್ಪ ತುಂಗಭದ್ರಾಗೆ. ಏನಾಯ್ತು, ಇನ್ಸ್ಟಾ ರೆಕಾರ್ಡ್ ಆಗ್ತಿಲ್ಲ ಅನ್ಸಿದೆ. ಬ್ರಿಡ್ಜ್ ನೋಡಿ ಸಕ್ಕದಾಗಿರುತ್ತೆ, ನದಿ ನೋಡಿ ಇನ್ನೂ ಸಕ್ಕದಾಗಿರುತ್ತೆ. ಏನಿಗೆ ಟ್ರಾಫಿಕ್ ಆಗ್ತಿದೆಯೋ ಗೊತ್ತಾಗ್ತಿಲ್ಲ. ಈ ಟ್ರಾಫಿಕ್ ಆಗ್ತಾ ಇದೆ. ಏನಿಲ್ಲ, ಆ ಯಪ್ಪನಿಗೆ ಫಾರ್ಚುನರಿಂದ ಆಚೆ ಬಂದು ನದಿ ಫೋಟೋ ತೆಗಿಬೇಕಿತ್ತು. Didn't even hesitate to take that. ನಿಮ್ಗೊಂದು ಲುಕ್ ತೋರಿಸ್ಬಿಡೋದಲ್ಲ. ಸೊ ದಿಸ್ ಇಸ್ ತುಂಗಭದ್ರಾ. ಫುಲ್ ನದಿ ಫುಲ್ ಹಾರುತ್ತಾ ಇದೆ. ಮಾಮೂಲಿ ಟೈಮಲ್ಲಿ ಬರೀ ಕಲ್ಲುಗಳು ಕಾಣಿಸ್ತಾ ಇದ್ವು. ಫಾಸ್ಟು ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಬ್ರಿಡ್ಜ್ ಮೇಲೆ ಹ್ಯಾಪಿಯಾಗಿ ಬಂದು ಸೋಲೋ ಆಗಿ ಒಂದು ಒಳ್ಳೆ ವ್ಯೂ ಅಲ್ಲಿ ತೋರ್ಸೋಣ ಅನ್ಕೊಂಡೆ. ನೋಡಿದ್ರೆ ಬರೀ ಟಿಟಿಗಳು, ಕಾರ್ಗಳು ತುಂಬ್ಕೊಬಿಟ್ಟಿದ್ದಾವೆ ಇವತ್ತು. ನದಿಯಲ್ಲಿ ಹಾಕಬಾರ್ದು, ಯಾವನ್ಗಾದ್ರೂ ಬೇಕಾಗಿರೋನ್ಗೆ ಹಾಕಿ, ಅದೇ ದುಡ್ಡು. We are entering Raichur now. Exactly 2 o'clock ಗೆ ನಾವು ರಾಯಚೂರಲ್ಲಿ ಇದ್ದೀವಿ.
ಲಾಸ್ಟ್ 3-4 ಇಯರ್ಸ್ ಅಲ್ಲಿ ರಾಯಚೂರು ಹೆವಿ ಡೆವಲಪ್ಮೆಂಟ್ ಆಗ್ಬಿಟ್ಟೈತೆ. Beautiful, beautiful, Raipur city. ಆಯ್ತು, ಜಸ್ಟ್ 10 more kilometers ಟು ಮೈ ಹೋಮ್. ಸಿಟಿಯಿಂದ 10 ಕಿಲೋಮೀಟರ್ ದೂರ ಅಷ್ಟೇ. ಮೊದಲು ಹೋಗಿ ಜಾಕೆಟ್ ಬಿಚ್ಚಿಬಿಡ್ಬೇಕು, ಶೆಕೆ ಆಗ್ಬಿಡೈತೆ ಫುಲ್ಲು ಬಿಸಿಲಿಗೆ. ನಮ್ಮೂರು ಇದೆ, ಮೇನ್ ರೋಡ್ಗೆ ಏನಿರಲ್ಲ, ಸ್ವಲ್ಪ ಒಳಗಡೆ ಹೋಗ್ಬೇಕು. ಈ ಬ್ರಿಡ್ಜ್ ಏನಿದೆಯಲ್ಲ, ಇದನ್ನ ನೋಡಿ, ಇದು ನಾವೆಲ್ಲ ಲೈನಾಗಿ ಸ್ಕೂಲಲ್ಲಿ ಇದ್ದಾಗ ಇಲ್ಲಿ ಕುತ್ಕೊಂತಿದ್ವಿ. ಏನಕ್ಕೆ ಅಂದ್ರೆ ಇಲ್ಲಿ ಬಸ್ ಬರುತ್ತೆ, KSRTC ಬಸ್ಸು. ಅದು ಹತ್ಕೊಂಡು ರಾಯಚೂರಿಗೆ ಹೋಗಿ ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಕಾಣಿಸ್ತಿದೆ ಅಲ್ಲ ದೂರದಲ್ಲಿ, 1-2 ಕಿಲೋಮೀಟರ್ ಇರುತ್ತೆ ಇಲ್ಲಿಂದ, ಅದೇ ನಮ್ಮೂರು. ಅಲ್ಲಿಂದ ನಡ್ಕೊಂಡು ಬರ್ತಿದ್ವಿ. ಅವಾಗೆಲ್ಲ ಈ ತರ ರೋಡು ಗೀಡು ಬದನೆಕಾಯಿ ಏನಿರ್ಲಿಲ್ಲ. ಮಳೆ ಬಂದ್ರೆ ಹಂಗೆ ಕೆಸರಲ್ಲಿ ಬಂದು ಇಲ್ಲಿ ಕಾಲುವೆಯಲ್ಲಿ ಕಾಲು ತೊಳ್ಕೊಂಡು ಬಸ್ ಹತ್ಕೊಂತಿದ್ವಿ, ಶೂ ಹಾಕೊಂಡು ಸ್ಕೂಲ್ ಹೋಗಕ್ಕೆ. ಅಕ್ಕತ್ತಿತ್ತು. ಸೌತ್ ಹಿಯರ್ ಇಲ್ಲಿ ರೈಟ್ ಹಾಕೋಬೇಕು. ಫುಲ್ಲು ಕಾಲುವೆ ಬರ್ತಾ ಇಲ್ಲ, ನಿಂತಿದೆ. ಮೊನ್ನೆ ಬರ್ತಾ ಇತ್ತು, ಲಾಸ್ಟ್ ವೀಕ್ ಬಂದಿದ್ದೆ ಊರಿಗೆ. ನೋಡಿದಷ್ಟು ಬೇಡಿ, ಭತ್ತ ಬೆಳೆಸೋದೆ ನಮ್ಮ ಕಡೆ ಜಾಸ್ತಿ. Entering to the village, my village. ಹೆಂಗ್ ನೋಡ್ತಾವ ಅವನು. 10 ಜನ ಟೈಮ್ ಬಂದ್ವಲ್ಲ, ಸ್ವಲ್ಪ ಎಲ್ಲರೂ ಮನೆ ಒಳಗಡೆ ಮಲಗಿರ್ತಾರೆ, ಊಟ ಗೀಟ ಮಾಡ್ಕೊಂಡು. ಬರೀ ಯಾರು ರೋಡ್ ಮೇಲಿಲ್ಲ, ಸೊ ಯಾರು ಹೆದರ್ಕೊಳ್ಳೋದು ಇಲ್ಲ ಇವಾಗ. 2:26 ಟೈಮ್. ಹೇಳ್ದಂಗೆ 2-3 ನಿಮಿಷ ಮುಂಚೆ ಬಂದ್ಬಿಟ್ರಿ.
ಎಲ್ಲ ಆಯುಧ ಪೂಜೆಗಳಾಗ್ಬಿಟ್ಟಿದ್ದಾವೆ ಎಲ್ಲ ಗಾಡಿಗೂ. ಯಾಕೆ ಯಾರು ಬರ್ತಾ ಇಲ್ಲ ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ.